24ನೇ ಮುಖ್ಯಮಂತ್ರಿಯಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಥವಾ ಸಿದ್ದರಾಮಯ್ಯ ಅವರೇ ಮುಂದುವರಿತಾರಾ? ಅಹಿಂದ ಸಮುದಾಯದ ಬಲದಿಂದ ಗೆದ್ದು ಬಂದಂತಹ ಶಾಸಕರೇ ಇದೀಗ ಸಿದ್ದರಾಮಯ್ಯ ಅವರ ವಿರುದ್ಧ, ಅದರಲ್ಲೂ ಮುಖ್ಯವಾಗಿ ಅವರದ್ದೇ ಸಮಾಜದ ಕೆಲ ಶಾಸಕರು ಈಗ ಡಿ.ಕೆ. ಅವರ ಬಣದಲ್ಲಿ ಗುರುತಿಸಿಕೊಳ್ತಿದ್ದಾರೆ. ಯಾಕೆ? ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಗಂಭೀರ ಆರೋಪ ಮಾಡ್ತಿದ್ದಾರೆ. ಅದು ಸಿದ್ದರಾಮಯ್ಯ ಅನ್ನುವಂತಹ ಹಿಂದುಳಿದ ಸಮಾಜದ ನಾಯಕನ ಸರ್ಕಾರವನ್ನು ಕೆಡವಲಿಕ್ಕೆ ಪ್ರತಿ ಶಾಸಕನಿಗೆ 100 ಕೋಟಿ ರೂಪಾಯಿಗಳ ಆಮಿಷವನ್ನು ಒಡ್ಡಲಾಗ್ತಿದೆ, ಅದು ಕಾಂಗ್ರೆಸ್ನ ನಾಯಕರೇ ಅನ್ನುವಂತಹ ಗಂಭೀರ ಆರೋಪ ಮಾಡ್ತಿದ್ದಾರೆ. ಇದರ ಮಧ್ಯೆ ನಾನು ಪಕ್ಷಕ್ಕೆ ದುಡಿದಿದ್ದೀನಿ, ನನಗೂ ಅವಕಾಶ ಬೇಕು ಅಂತ ಕೇಳ್ತಿರುವಂತಹ ಡಿ.ಕೆ. ಶಿವಕುಮಾರ್ ಅವರು, ಯಾಕಂದರೆ DCM ಸ್ಥಾನ ಇದೆ, KPCC ಅಧ್ಯಕ್ಷ ಸ್ಥಾನ ಇದೆ, ಮತ್ತೆ ಲೋಕಸಭೆಗೆ ಸೋದರನಿಗೆ ಟಿಕೆಟ್ ಕೊಡಿಸಿದ್ರು, ಜೊತೆಯಲ್ಲಿ ಅವರಿಗೆ ಮತ್ತೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟು ಸ್ಥಾನಮಾನಗಳನ್ನು ಕೂಡ ಕೊಡಿಸಲಾಗಿದೆ. ಇದಲ್ಲದೆ ಅವರದ್ದೇ ಕುಟುಂಬದ ಇಬ್ಬರು, ಒಬ್ರು ಶಾಸಕರಾಗಿ ಮತ್ತೊಬ್ರು ವಿಧಾನ ಪರಿಷತ್ನ ಸದಸ್ಯರಾಗಿದ್ದಾರೆ. ಇದರ ಮಧ್ಯೆ ಕೂಡ ನನಗೆ ಪೆನ್ನು ಸಿಕ್ಕಿಲ್ಲ, ಪೆನ್ನು ಬೇಕು ಅಂತ ಕೇಳ್ತಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಜೊತೆಯಲ್ಲಿ 2013-18 ಮಧ್ಯೆ KPCC ಅಧ್ಯಕ್ಷನಾಗಿ ನಾನು ಕೂಡ ದುಡಿದಿದ್ದೆ, ನನಗೆ ಅವಕಾಶ ಸಿಗಲಿಲ್ಲ, ನನಗೂ ಕೂಡ ಪೆನ್ನು ಕೊಡಿ ಅಂತ ದಲಿತ ಸಮಾಜದ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೇಳ್ತಿದ್ದಾರೆ. ಇದರ ಮಧ್ಯೆ ಸ್ಟ್ರೈಕ್ ರೇಟ್, ಸಮಾಜಗಳ ಸ್ಟ್ರೈಕ್ ರೇಟ್, ವಾಲ್ಮೀಕಿ ನಾಯಕ ಸಮಾಜ, ST ಸಮಾಜದ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿಗಳೇನಿದ್ವು ಅದರಲ್ಲಿ 100ಕ್ಕೆ 100% ಸತೀಶ್ ಜಾರಕಿಹೊಳಿ ಅವರು ಗೆದ್ದಿರುವಂತಹ ಸಂದರ್ಭದಲ್ಲಿ ಆ ಲೆಕ್ಕಾಚಾರದಲ್ಲೂ ಕೂಡ ಜಾರಕಿಹೊಳಿ ಅವರು ಕೂಡ ಒಂದು ಅವಕಾಶವನ್ನು ಕೇಳಬಹುದು. ಆದರೆ ಈಗ ಚೆಲುವಾದಿ ನಾರಾಯಣಸ್ವಾಮಿ ಅವರ ಆರೋಪ ಏನಿದೆ ಅದು ಒಂದು ಕಡೆ ಎಲ್ಲೋ ನಿಜ ಆಗ್ತಿರಬಹುದಾ ಅನ್ನೋ ಅನುಮಾನ ಮೂಡುತ್ತೆ. ಕಾರಣ ಇಷ್ಟೇ, ಉಪಮುಖ್ಯಮಂತ್ರಿ KPCC ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಗಾದಿಗೆ ಏರಲೇಬೇಕು, ಅದು ಇದೇ ಸಂದರ್ಭದಲ್ಲಿ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತ ಜೈಲಿನಲ್ಲಿ ಇರುವಂತಹ ಶಾಸಕರ ಬೆಂಬಲವನ್ನೂ ಕೂಡ ಪಡ್ಕೊಂಡು ಬಂದಿದ್ದಾರೆ ಅನ್ನುವಂತಹ ಚರ್ಚೆಗಳೇ ಏನಿದೆ, ಇದು ಈಗ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರು CM ಸ್ಥಾನದಿಂದ ಇಳಿಬೇಕಾದಂತಹ ಒಂದು ಇಕ್ಕಟ್ಟಿನ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂತಹ ಒಂದು ಚರ್ಚೆಗೆ ಪೂರಕ ಸಾಕ್ಷಿಯನ್ನು ಒದಗಿಸ್ತಾ ಇದೆ. ಹಾಗಿದ್ರೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗಿನ ಶಾಸಕರ ಸಂಖ್ಯೆ ತುಂಬಾ ಹೆಚ್ಚಾಗ್ತಾನೆ ಇದೆಯಾ? ಬೆರಳೆಣಿಕೆ ಇದ್ದಂತಹ ನಂಬರ್ ಇದೀಗ 33ಕ್ಕೆ ಬಂದು ನಿಂತಿದೆ. ಅದರಲ್ಲಿ ಬೆಂಗಳೂರಿನಲ್ಲಿ ಗೆದ್ದಂತಹ ಓರ್ವ ಕುರುಬ ಶಾಸಕ ಕೂಡ, ಪ್ರಭಾವಿ ನಾಯಕ ಕೂಡ ಡಿ.ಕೆ. ಶಿವಕುಮಾರ್ ಅವರ ಜೊತೆಯಲ್ಲಿ ಕೈ ಜೋಡಿಸಿರುವಂಥದ್ದು. ಸಿದ್ದರಾಮಯ್ಯ ಅವರಿಗೆ ಬಹುಪಾಲು ದಲಿತ ಮತ್ತು ಹಿಂದುಳಿದ ಸಮಾಜದ, ಅದರಲ್ಲೂ ಅವರದ್ದೇ ಸಮಾಜದ ಕೆಲ ಶಾಸಕರು ಕೈ ಕೊಡ್ತಿದ್ದಾರೆ. 33ಕ್ಕೆ ಬಂದು ನಿಂತಿದೆ. ಹಳೆ ಮೈಸೂರು ಭಾಗದ ಬಹುಪಾಲು ಒಕ್ಕಲಿಗ ಶಾಸಕರು, ದಲಿತ ಸಮಾಜದ ಶಾಸಕರು, ಕೆಲ ಹಿಂದುಳಿದ ಸಮಾಜಗಳಲ್ಲಿನ ಶಾಸಕರು ಈಗ ಡಿ.ಕೆ. ಅವರು CM ಆಗಬೇಕು ಅಂತ ಬಯಸಿದ್ರೆ ಅವರಿಗೆ ಬೆಂಬಲಿಸ್ತಾರೆ. ಹಾಗಿದ್ರೆ 33 ನಂಬರ್ ತಗೊಂಡೋದ್ರೆ ಆಗುತ್ತಾ? 66 BJP, 18 JDS ಜೊತೆಯಲ್ಲಿ 33 ಡಿ.ಕೆ. ಶಿವಕುಮಾರ್ ಅವರ ಬಣದ ನಂಬರ್. ಪಕ್ಷ ತೊರೆದು ಸರ್ಕಾರ ಮಾಡ್ತಾರಾ? ಎಲ್ಲಕ್ಕೂ ಸೈ ಅನ್ನುವಂತಹ ಮೆಸೇಜ್ ಅನ್ನು ಹೈಕಮಾಂಡ್ಗೆ ಕೊಟ್ಟಿರುವಂಥದ್ದು. ಕಳೆದ ಶುಕ್ರವಾರದಿಂದ ಹಿಡಿದು ಇಲ್ಲಿಯ ತನಕ ಡಿ.ಕೆ. ಶಿವಕುಮಾರ್ ಅವರು ಸುಮ್ಮನೆ ಕೂತಿಲ್ಲ. ಏನಾದ್ರೂ ಆಗಲಿ ನಾನು CM ಆಗಲೇಬೇಕು, ಎಂಥದ್ದೇ ಆರೋಪ ಬರಲಿ, ಅಹಿಂದ ಸರ್ಕಾರ ಅಥವಾ ಅಹಿಂದ ಸಮಾಜದ ಕಟ್ಟು ವಿರೋಧವನ್ನು ಕಟ್ಕೊಂಡ್ರೂ ಪರವಾಗಿಲ್ಲ, ನಾಳೆ ಅಹಿಂದ ವಿರೋಧಿ ಅಂತ ನನ್ನ ಕರೆದ್ರೂ ಪರವಾಗಿಲ್ಲ, ನಾನು CM ಆಗಲೇಬೇಕು ಅನ್ನುವ ಮಟ್ಟಕ್ಕೆ ಅವರು ದೃಢ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ನಾಳೆ ನಾಡಿದ್ದು ಅಹಿಂದ ವಿರೋಧಿ ಅನ್ನೋ ಅಣೆಪಟ್ಟಿ ಬರಬಹುದು ಅನ್ನುವ ಸಣ್ಣ ಲೆಕ್ಕವನ್ನು, ಅಥವಾ ಜನ ಬೇಗ ಮರ್ತು ಬಿಡ್ತಾರೆ ಅನ್ನುವಂತಹ ಲೆಕ್ಕವನ್ನು ಡಿ.ಕೆ. ಶಿವಕುಮಾರ್ ಬಣದ ಎಲ್ಲ ನಾಯಕರು ಇವತ್ತು ಬೆಂಬಲಿಸಿರುವಂತಹ ದಲಿತ ಶಾಸಕರನ್ನೂ ಒಳಗೊಂಡಂತೆ, ಅಥವಾ ಹಿಂದುಳಿದ ಸಮಾಜದ ಕುರುಬ ಸಮಾಜದ ಶಾಸಕರನ್ನೂ ಒಳಗೊಂಡಂತೆ ಅವರಿಗೆ ಒಂದು ಅರ್ಥ ಆಗಬೇಕಿದೆ. 1999ರಿಂದ ಇಲ್ಲಿಯ ತನಕ ಅಹಿಂದ ವಿರೋಧ ಕಟ್ಟಿಕೊಂಡಂತಹ ಒಂದು ಪಕ್ಷದ ಸ್ಥಿತಿ ಏನಾಗಿದೆ, ಅವರು ಎಷ್ಟು ಸ್ಥಾನಗಳನ್ನಷ್ಟೇ ಮಾತ್ರ ಗೆಲ್ಲೋಕೆ ಸಾಧ್ಯವಾಗ್ತಿದೆ ಅನ್ನೋದನ್ನ ಅರ್ಥಕೊಂಡ್ರೆ, ದೇಶ ಕಂಡ ಮಹಾನ್ ಮುತ್ಸದಿಯನ್ನೂ ಕೂಡ ಆ ಸಮಾಜಗಳು ಈ ಕ್ಷಣಕ್ಕೂ ಒಪ್ತಿಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ,
ನಾಳೆ ಎದುರಾಗಬಹುದಾದಂತಹ ಚುನಾವಣೆಗಳಿಗೆ. ಇವತ್ತೇನೋ ಬೆಂಬಲಿಸ್ತಾರೆ, ಸಿದ್ದರಾಮಯ್ಯ ಅವರಿಗೆ ಕೈ ಕೊಡ್ತಾರೆ, ನಾಳೆ ಏನಾಗಬಹುದು? ಇಲ್ಲಿ ಈಗಷ್ಟೇ ಗೆದ್ದಂತಹ ಕೆಲ ಶಾಸಕರು, ಮಹಾನ್ ಮೇಧಾವಿ ಬುದ್ಧಿವಂತರು ಅಂತ ಹೇಳಿಕೊಳ್ಳುವಂತಹ ಮೈಕ್ಗಳ ಮುಂದೆ ಪುಂಖಾನುಪುಂಖವಾಗಿ ಕೊಚ್ಚಿಕೊಳ್ಳುವಂತಹ, ಮಾತಾಡಿಕೊಳ್ಳುವಂತಹ ಒನ್ ಟೈಮ್ ಲಕ್ಕಿ MLAಗಳು ಕೂಡ ಈಗ DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸ್ಕೊಂಡಿರೋದು. ಸುಮ್ಮನೆ ಕಾಟಾಚಾರಕ್ಕೆ ನಾನು ಅಹಿಂದ ಹುಡುಗ ಅಂತ ಹೇಳುವಂಥವರು ಕೂಡ ಈಗ ಸಿದ್ದರಾಮಯ್ಯ ಅವರಿಗೆ ಕೈ ಕೊಡ್ತಿದ್ದಾರೆ. ಹಾಗೆ ಸಿದ್ದರಾಮಯ್ಯ ಅವರ ಜೊತೆಲಿ ನಿಂತ್ಕೊಂಡು ಈ ಸಲ 13-18 ಸಿದ್ದರಾಮಯ್ಯ ಇವತ್ತಿಲ್ಲ, ನೋ ಡೌಟ್. ಯಾಕಂದರೆ ಅವ್ರ ಜೊತೆಲಿರುವಂತಹ ಎಲ್ಲರೂ, ಮಾಧ್ಯಮ ಸಲಹೆಗಾರರಿಂದ ಹಿಡಿದು ಎಲ್ಲರೂ ಕೂಡ ಸ್ವಲ್ಪ ಗುಂಡುಗಾಗ್ತಿದ್ದಾರೆ ವಿನಃ ಅವರ ಸರ್ಕಾರವನ್ನು ಗುಂಡಗೆ, ನುಣ್ಣಗೆ, ನುಣುಪಾಗಿ, ನಾಜೂಕಾಗಿ ಮಾಡಬಹುದಾದಂತಹ ಕೆಲಸವನ್ನು ಮಾಡ್ತಿಲ್ಲ. ಜೊತೆಯಲ್ಲಿ ಅವರ ಜೊತೆಯಲ್ಲೇ ಇದ್ದಂತಹ ಅತ್ಯಂತ ಆಪ್ತ ಅನಿಸಿಕೊಂಡಂತಹ ಈ ಸಂದರ್ಭದಲ್ಲಿ 23-25 ತನಕದಲ್ಲಿ ಅಂತಹ ಅವರದ್ದೇ ಸಮಾಜದ ಸಚಿವ ಕೂಡ ಇವತ್ತು DK ಶಿವಕುಮಾರ್ ಅವರಿಗೆ ಬೆಂಬಲಿಸ್ತಿದ್ದಾರೆ ಅಂದರೆ ಸಿದ್ದರಾಮಯ್ಯ ಅವರ ಶಕ್ತಿಯನ್ನು ಕ್ಷೀಣಿಸ್ತಿದ್ದಾರೆ. ಶಕ್ತಿ ಅಂದರೆ ನಂಬರ್ಗಳ ಶಕ್ತಿ ಅಷ್ಟೇ, ಸಿದ್ದರಾಮಯ್ಯ ಅವರ ಶಕ್ತಿ ಅಲ್ಲ. ಸಿದ್ದರಾಮಯ್ಯ ಅನ್ನೋ ಮಾಸ್ ಲೀಡರ್ ಇಲ್ಲದೆ ಕಾಂಗ್ರೆಸ್ 135 ಗೆಲ್ಲೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದೇ ರೀತಿ ಒಬ್ಬ ಸಂಘಟನಾ ಚತುರ, ಒಬ್ಬ ಸಂಪನ್ಮೂಲ ವ್ಯಕ್ತಿ DK ಶಿವಕುಮಾರ್ ಅವರು ಜೊತೆಲಿದ್ದ ಕಾರಣಕ್ಕೆ ಇಷ್ಟು ನಂಬರ್ ಬಂದಿದೆ. ಇಬ್ಬರೂ ಕೂಡ ಮುಖ್ಯ ಇಲ್ಲಿ. ಕೇವಲ ಸಿದ್ದರಾಮಯ್ಯ ಅವರಿಂದ ಅಥವಾ ಕೇವಲ DK ಶಿವಕುಮಾರ್ ಅವರಿಂದ ಇದೆಲ್ಲ ಸಾಧ್ಯ ಆಯಿತು ಅನ್ನೋದನ್ನು ಅವರು ಕೂಡ ಒಪ್ಪೋದಿಲ್ಲ. ಆದರೆ ಇಲ್ಲಿ BJP ತನ್ನ ಕೆಲಸವನ್ನು ನಾಜೂಕಾಗಿ ಮಾಡ್ತಾ ಇದೆ, JDS ಕೂಡ ಜಾಣ ಹೆಜ್ಜೆಗಳನ್ನು ಇಡ್ತಿದೆ. ನಾಳೆ DK ಶಿವಕುಮಾರ್ ಬಣ ಬಂದರೆ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಷರತ್ತುಗಳನ್ನು ವಿಧಿಸಬೇಕು ಎಲ್ಲವನ್ನೂ ಕೂಡ ಇಟ್ಕೊಂಡಿರುತ್ತೆ. ಅಂದುಕೊಂಡಷ್ಟು ಸುಲಭವಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಕೂಡ ತುಸು ಕಷ್ಟ. ಒಂದು ವೇಳೆ ಏನೇ ಬಂದರೂ ಪರವಾಗಿಲ್ಲ, ಎಂಥದ್ದೇ ವಿರೋಧ, ಅಪವಾದ, ಅಪಸ್ವರಗಳು ಬಂದರೂ ಕೂಡ ಪರವಾಗಿಲ್ಲ ಅನ್ನೋದೇ ಆದರೆ DK ಶಿವಕುಮಾರ್ ಅವರು ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಆದರೆ ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಕೆಡವಿದ್ರೆ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಚೂರಿ ಹಾಕುವಂಥದ್ದು. ಮೊದಲು ಅವರದ್ದೇ ಸಮಾಜದ ಕೆಲ ಶಾಸಕರು, ನಂತರ ದಲಿತ ಸಮಾಜದ ಶಾಸಕರು, ಅಲ್ಪಸಂಖ್ಯಾತ ನಾಯಕರಲ್ಲಿ ಬಹುಪಾಲು ಜನ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿದ್ದಾರೆ ಶಾಸಕರು. ಹಿಂದುಳಿದ ಸಮಾಜಗಳಿಂದ ಗೆದ್ದಂತಹ ಕೆಲವು ಶಾಸಕರು ಕೂಡ ಇವತ್ತು DK ಅವರ ಬಣದಲ್ಲಿ ಜಾಸ್ತಿ ಗುರುತಿಸ್ಕೊಳ್ತಿದ್ದಾರೆ ಅಂದರೆ ಇದು ಓಕೆ. ಇದೇ ಸಿದ್ದರಾಮಯ್ಯ ಅವರ ನೆಚ್ಚಿಕೊಂಡು JDSನಿಂದ ಬಂದಂತಹ ಮತ್ತು ಅವರ ಸರ್ಕಾರಗಳಲ್ಲಿ ಪದೇ ಪದೇ ಸಚಿವರುಗಳಾದಂತಹ ನಾಯಕರು ಕೂಡ ಇವತ್ತು ಸಿದ್ದರಾಮಯ್ಯ ಅವರ ಬೆನ್ನಿಗೆ ಚೂರಿ ಹಾಕುವ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಅಲ್ಲಿಗೆ ಒಂದು ಪಕ್ಕ ಈ ಹಿಂದೆ ದೇವರಾಜ ಅರಸರಿಗೂ ಕೂಡ ಚೂರಿ ಹಾಕಿದವರು, ಈ ಹಿಂದೆ ಬಂಗಾರಪ್ಪ ಅವ್ರಿಗೂ ಕೂಡ ಚೂರಿ ಹಾಕಿದವರು, ಇದೀಗ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಚೂರಿ ಹಾಕುವಂಥವರು ಜೊತೆಯಲ್ಲಿದ್ದವರು ಮತ್ತು ಅವರನ್ನು 23ರ ನಂತರ ಸಾಧ್ಯವಾದಷ್ಟು ಅವರಿಗೆ ಕಳಂಕ ಬಳಿಯುವಂತಹ ಪ್ರಯತ್ನ ಮಾಡಿದ ಅವರದ್ದೇ ಜೊತೆಯಲ್ಲಿದ್ದಂತಹ ದಂಡು. ಒಂದು ಪಕ್ಕ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರ ನಿಜಕ್ಕೂ ಮಾದರಿ ಆಗಿರಬೇಕು ಅನ್ನೋದೇ ಆದರೆ, ಒಂದು ಅತ್ಯಂತ ಹಿಂದುಳಿದ ಅಥವಾ ದಮನಿತ ಶೋಷಿತ ಸಮಾಜದ ನಾಯಕರೊಬ್ಬರನ್ನು DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಒಟ್ಟಿಗೆ ಕೂತು ಮಾತಾಡಿ, ಅದು ಪರಮೇಶ್ವರ್ ಅವರು ಇರಬಹುದು ಅಥವಾ ಸತೀಶ್ ಜಾರಕಿಹೊಳಿ ಅವರು ಇರಬಹುದು, ತಂದು ಕೂರಿಸಿದ್ರೆ ಒಂದು ಮಾದರಿ ಆಗುತ್ತೆ, ಇಬ್ಬರಿಗೂ ಕೂಡ ಸಮಾಧಾನ ಆಗುತ್ತೆ. 28ಕ್ಕೆ ಏನು ಮಾಡಬಹುದು ಆಗ DK ಶಿವಕುಮಾರ್ ಅವರು ಕೂಡ ಲೆಕ್ಕ ಹಾಕಿಕೊಳ್ಳಬಹುದು. ಹುಟ್ಟ ಕಾಂಗ್ರೆಸ್ಸಿಗೆ ಮಾಡಬಹುದಾದಂತಹ ಕೆಲಸ ಇದು. ಸಾರೆಕೊಪ್ಪ ಬಂಗಾರಪ್ಪ ಅವರ ಶಿಷ್ಯ ಮಾಡಬಹುದಾದಂತಹ ಕೆಲಸ ಇದಾಗಿರುತ್ತೆ. ಅದು ಬಿಟ್ಟು ಥೇಟ್ ಅವರ ಗುರು ರೀತಿಯಲ್ಲಿ ತುಂಬ ಇಳಿ ವಯಸ್ಸಿನಲ್ಲಿ BJPಗೆ ಹೋಗಿ BJPಯನ್ನು ಬಲಗೊಳಿಸಿದ್ರಲ್ಲ, ಆ ತಪ್ಪನ್ನು DK ಶಿವಕುಮಾರ್ ಅವರು ಮಾಡದೇ ಇದ್ದರೆ ಚರಿತ್ರೆ ಮತ್ತು ಚರಿತ್ರೆಯಲ್ಲಿ ಅವರ ಹೆಸರುಗಳು ಸುವರ್ಣಾಕ್ಷರಗಳಲ್ಲಿ ಬರೆದಿಡೋದ್ರಲ್ಲಿ ಸಂಶಯ ಇಲ್ಲ. ಹಾಗಿದ್ರೆ DK ಶಿವಕುಮಾರ್ ಅವರ ನಿರ್ಧಾರ ಏನಾಗಬಹುದು? ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮಾಜದಿಂದ ಗೆದ್ದಂತಹ ಮತ್ತು ಆ ನಂಬರ್ಗಳಿಂದ ಆ ಶಾಸಕರು ಯಾರು ಮತಗಳಿಂದ ಗೆದ್ದಂತಹ ಶಾಸಕರು ಆ ಮತದಾರರಿಗೆ ಮಾಡಬಹುದಾದಂತಹ ಮೋಸ, ಆ ಮತದಾರರಿಗೆ ಹಾಕಬಹುದಾದಂತಹ ಚೂರಿ ಸಿದ್ದರಾಮಯ್ಯ ಅವರಿಗೆ ಹಾಕುವಂತಹ ಚೂರಿನೇ ಆಗಿರುತ್ತೆ. ಹಾಗಿದ್ರೆ DK ಲೆಕ್ಕ ಏನಾಗಬಹುದು? ಕಮೆಂಟ್ ಮಾಡಿ.